ಚಂಪಕಧಾಮನೇನು ಅಷ್ಟು ಸರ್ವಾದವನು ಅಲ್ಲ. ಇದು ಮಂಗಳಮುಖಿಯರಂದ್ರೆ ತಲಾಂತರದಿಂದ ನಡ್ಕೊಂಡು ಬಂದಿರೋದು. ಒಂದು ಮನೆ ಇಲ್ದಿದ್ದಂಥ ಜನ, ಸೈಟೇ ಇಲ್ಲ, ಯಾವುದಾದ್ರು ಮನೆ ಕಟ್ಟಬೇಕಪ್ಪ ಏನು ಮಾಡೋದು ಅಂತ ಅಂದರೆ ಈ ಚಂಪಕಧಾಮ ನೆನೆಸ್ಕೊಂಡು ಆ ಸುವರ್ಣಮುಖಿ ಒಳಗೆ ಸ್ನಾನ ಮಾಡಿ ಅಲ್ಲಿ ಬಂದುಬಿಟ್ಟು 2-3 ಕಲ್ಲಿಕ್ಬಿಟ್ಟು ಅಲ್ಲಿ ನಮಸ್ಕಾರ ಹಾಕ್ಬಿಟ್ರೆ ಅವ್ರಿಗೆ ಮನೆ ಕೂಡ ಆಗುತ್ತೆ. ಒಂದು ಮುಸ್ಲಿಮ್ಸ್ ಮುಖಿ ಸೊತ್ತೋಯ್ತು ಅಂತೇಳಿ ಊರ ಬಾಕ್ಲಲ್ಲಿ ಇರ್ತಕ್ಕಂಥ ಗರುಡಗಂಬ ಮಾರಮ್ಮನ ದೇವಸ್ಥಾನ ಇದ್ದಿಲ್ಲ, ಅಲ್ಲಿ ರಾತ್ರಿ ಅರ್ಧ ರಾತ್ರಿ ತಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದು ಟೈಮಲ್ಲಿ ನಡೆಯೋಕ್ಕಾಗಲ್ಲ ಅಮ್ಮನಿಗೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವಿದ್ದೀವಿ ಬನ್ನೇರುಘಟ್ಟ ಹತ್ರ ಇರುವಂತಹ ಚಂಪಕ ಸ್ವಾಮಿ ದೇವಾಲಯದಲ್ಲಿ. ಈ ದೇವಾಲಯವು ಭಾರತದ ಅತ್ಯಂತ ಪುರಾತನ ಕಾಲದ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಅನೇಕ ವಿಶೇಷತೆ ಹಾಗೂ ವಿಸ್ಮಯಗಳನ್ನ ಒಳಗೊಂಡಿದೆ. ಇದರ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇದು ಚಂಪಕಧಾಮ ಸ್ವಾಮಿ ಅಂತೇಳಿ ಬೆಂಗಳೂರಿಗೆ ಅತಿ ಸಮೀಪ ಇರ್ತಕ್ಕಂಥ ದೇವಸ್ಥಾನ. BBMPಗೆ 2 ಕಿಲೋಮೀಟರ್ ಇರ್ತಕ್ಕಂಥದ್ದು. ಮೊದಲಿಗೆ ಇದು ಬೆಂಗಳೂರು ನಗರ ಜಿಲ್ಲೆ ಅಂದರೆ ರಾಮನಗರ, ಚನ್ನಪಟ್ಟಣ, ಕನಕಪುರ ಫುಲ್ಲು ಒಂದು 20 ತಾಲೂಕು ಬರ್ತಾಯಿತ್ತು. ಅವಾಗಿತ್ತು ಬೆಂಗಳೂರು ನಗರ ಜಿಲ್ಲೆ. ಅದಕ್ಕೆ ಮೇಜರ್ ಟೆಂಪಲ್, ದೊಡ್ಡ ಜಾತ್ರೆ ಮಾರ್ಚ್ ಅನುರಾಧ ನಕ್ಷತ್ರದಲ್ಲಿ ಜಾತ್ರೆ ನಡೆಯುತ್ತೆ. ಈ ದೇವಸ್ಥಾನ ಇದಲ್ಲದೆ ಇದು ಚಂಪಕಾರಣ್ಯ ಅಂತ ಕಾಡಿದ್ದಕ್ಕೆ. ಚಂಪಕಧಾಮ ಸ್ವಾಮಿ ಹೆಸರು ಏನಂದರೆ ಸಂಪಿಗೆ ಹೂವು ಇಡೋದ್ರಿಂದ ಚಂಪಕಾರಣ್ಯ ಅಂತ. ಇವು ವನ ಇರೋದ್ರಿಂದ ಚಂಪಕಧಾಮ ಸ್ವಾಮಿಗೆ ಡೈಲಿ ಸಂಪಿಗೆ ಹೂವು ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತಾರೆ. ಮತ್ತು ಇದಲ್ಲದೆ ಇದು ಚಂಪಕಧಾಮ ಸ್ವಾಮಿ ಬೆಟ್ಟ ಹತ್ತಿ ಹಿಂಗೆ ಸಮೀಪದಲ್ಲಿರ್ತಕ್ಕಂಥ ವೈನಿಗಿರಿ ಬೆಟ್ಟದ ಮೇಲೆ ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ದೇವಸ್ಥಾನ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಪಡ್ಕೊಂಡು ಕಾಡಲ್ಲಿ ಒಂದು 2 ಕಿಲೋಮೀಟ್ರ್ ಹೋದರೆ ಚಂಪಕಾರಣ್ಯ ಅಂತ ಕಾಡಲ್ಲಿ 2 ಕಿಲೋಮೀಟ್ರ್ ಹೋದರೆ ಸುವರ್ಣಮುಖಿ ಅಂತೇಳಿ ಅಲ್ಲಿ ಕಲ್ಯಾಣಿ ಇದೆ, ಆಂಜನೇಯನ ದೇವಸ್ಥಾನ ಇದೆ, ರಾಮಲಿಂಗೇಶ್ವರನ ದೇವಸ್ಥಾನ ಇದೆ. ಇದೆಲ್ಲ ಸುಮಾರು ಪುರಾತನ ಕಾಲದ್ದು, ನಮಗೆ ಗೊತ್ತಿದ್ದಂಗೆ ಸುಮಾರು 1000 ವರ್ಷದ್ದು ಅಂತ ಹೇಳ್ತಾರೆ. ಸರ್, ನೀವು ಮಂಗಳಮುಖಿಯವರು ಬಂದು ಇಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ ಅಂತ ಹೇಳಿದ್ರಿ. ಅದಕ್ಕೂ ಇವ್ರಿಗೂ ಸಂಬಂಧ ಏನು? ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಇದು ಮಂಗಳಮುಖಿಯರಂದ್ರೆ ತಲಾಂತರದಿಂದ ನಡ್ಕೊಂಡ್ ಬಂದಿರೋದು. ಜಾತ್ರೆ ಯಾವಾಗ ಸ್ಟಾರ್ಟ್ ಆಯ್ತು ಅವತ್ತಿಂದ ಇದು ನಡ್ಕೊಂಡ್ ಬಂದಿರೋದು, ಶುರುವಾದಾಗಿಂದನು. ಅದರ ವಿಶೇಷ ಏನಂದ್ರೆ ಸ್ವಾಮಿ ಎಲ್ಲ ಥರದ್ದು ನೀನು ವರ ಕೊಡ್ತೀಯ, ನಮಗೂ ಮುಂದಿನ ಜನ್ಮಕ್ಕೆ ಮಾಮೂಲಿ ಹೆಣ್ಮಕ್ಳ ಥರ ಇರೋ ಥರ ವರ ಕೊಡು ಅನ್ನೋ ಥರ ಕೇಳ್ಕೊಳಕ ಸಂಪ್ರದಾಯವಾಗಿ ಅವ್ರು ಅರ್ಕೆ ಹೊತ್ಕೊಂಡು ಅದು ಮಾಡ್ಕೊಂಡ್ಬರ್ತಾರೆ. ಇದಕ್ಕೋಸ್ಕರನೇ ಬರೋದು. ಅವ್ರು ಇದಕ್ಕೋಸ್ಕರ ದುಡ್ಡೆಲ್ಲ ಕೂಡಿ ಇಟ್ಕೊಂಡಿರ್ತಾರೆ, ಬರ್ತಾರೆ ಎಲ್ಲ ಅವ್ರ ಜೊತೆಲಿರೋರೆಲ್ಲರೂ, ಹುಡುಗರು ಎಲ್ಲರೂ ಬಳೆ ಗಿಳೆ ಎಲ್ಲ ಇಟ್ಕೊಂಡು ಈ ನಾರ್ಮಲ್ ಮನುಷ್ಯನಾಗಿ ಮಾಡಪ್ಪ ಅಂತ ಸ್ವಾಮಿ ಹತ್ರ ಕೇಳ್ಕೊತಾರೆ. ಅವರು ಮಂಗಳಮುಖಿಯರಿಗೆ ಅವ್ರಿಗೊಂದು ದೇವರು ಅನ್ನೋದಿರುತ್ತೆ. ಅವರು ಒಂದು ಅರ್ಕೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಕೆಲಸ ಒಂದು ಕಷ್ಟ ಸುಖ ಬಂದಾಗ ಅರ್ಕೆಗಳು ಮಾಡ್ಕೊಂಡಿರ್ತಾರೆ. ಆ ಅರ್ಕೆಯನ್ನು ತೀರ್ಸೋದಕ್ಕೋಸ್ಕರ ತಮಿಳ್ನಾಡಿಂದ ಬರ್ತಾರೆ. ತಂದುಬಿಟ್ಟು ಮಾರ್ಚ್ ತಿಂಗಳಲ್ಲಿ 3 ದಿನಗಳ ಜಾತ್ರೆ ನಡೀತಿದೆ. ಆ ಜಾತ್ರೆಯಲ್ಲಿ ಸುವರ್ಣಮುಖಿ ಅಂತ ನದಿ ಇದೆ ಕಾಡೊಳಗೆ. ಆ ಸುವರ್ಣಮುಖಿಗೆ ಹೋಗಿಬಿಟ್ಟು ಮುಳುಗಿಬಿಟ್ಟು ಸ್ನಾನ ಮಾಡಿ ಅವರು ಚಂಪಕಧಾಮ ಟೆಂಪಲ್ ಹತ್ರ ಬಂದುಬಿಟ್ಟು ಅಲ್ಲಿ ಮಲ್ಲಿಗೆ ಹೂವಿನ ಹಾರ ಹಾಕ್ಕೊಂಡು, ಅಂದರೆ ಮಡಿಯಲ್ಲಿ ಮಲ್ಲಿಗೆ ಹೂವಿನ ಹಾರ ಹಾಕ್ಬಿಟ್ಟು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಹೋದರೆ ಬೇಗಿಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಬೇಗಳಮ್ಮ ಅಂತ ಒಂದು ದೇವಸ್ಥಾನ ಇದೆ. ಆ ಬೇಗಳಮ್ಮ ದೇವಸ್ಥಾನದ ಹತ್ರ ತಾನು ಅಂದ್ಕೊಂಡಿದ್ದ ಅರ್ಕೆಯನ್ನು ತೀರಿಸಿಬಿಟ್ಟು ಆ ಮಲ್ಲಿಗೆ ಹೂವಿನ ಹಾರವನ್ನು ತೆಗೆದಾಕ್ಬಿಟ್ಟು ಅವ್ರದ್ದು ಏನು ಅಂದ್ಕೊಂಡಿರ್ತಾರೆ ಆ ಅರ್ಕೆಯನ್ನು ತೀರಿಸಿಬಿಟ್ಟು ಅಲ್ಲಿ ನನಗೆ ಕಷ್ಟಗಳನ್ನು ಪರಿಹರಿಸಪ್ಪ, ಅವ್ರೇನು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಅದನ್ನು ಹೇಳಿಬಿಟ್ಟು ಬಂದ್ಬಿಡ್ತಾರೆ. ಸುಮಾರು 2,000-3,000 ಮಂಗಳಮುಖಿಯರು ಬರ್ತಾರೆ. ಟೋಟಲ್ ಎಲ್ಲ ಜನಸಂಖ್ಯೆ ಅಂದರೆ ಒಂದು 2 ರಿಂದ 3 ಲಕ್ಷ ಜನ ಸೇರುತ್ತೆ. ಅವರು ವೇಷಭೂಷಣ ಅವಷ್ಟೇ ಬರುತ್ತೆ. ಹೆಂಗೆ ಅಂದರೆ ಅವ್ರಿಗೆ ಮೈಯೆಲ್ಲ ತುಂಬತೈತೆ. ಆ ದೇವರು ಇಲ್ಲಿ ಒಂದು ಪೂಜೆಗೆ ಇಟ್ಕೊಂಡ್ಬಿಟ್ಟು ಅವರೆಲ್ಲ ವೇಷಭೂಷಣ ಮಾಡ್ಕೊತ ಆ ಯಮನ ಆವಾಸನ ಆಗ್ತಾರೆ. ಆವಾಗ ಅವರು ಆ ಥರ ಆದಾಗ ಇಲ್ಲಿಂದ ನೋಡ್ಕೊಂಡೇ ಹೋಗ್ತಾರೆ ಅಲ್ಲಿಗೆ. ಅದು ಅವ್ರಿಗೆ ಒಬ್ಬರು ಒಂದು ಸಾರಿ ಬರ್ದಾ ಹೋದರೆ ಅವ್ರ ಮನೇಲಿ ಏನೋ ತೊಂದರೆ ಆಗ್ಬಿಡ್ತಾರೆ. ಆದ್ದರಿಂದ ಅವ್ರೇನು ಮಾಡೋದು, ತಪ್ಪುದಿರ ಬರ್ತಾರೆ. ತಲಾಂತರದಿಂದ. ಇದಲ್ಲದೆ ನಮ್ಮ ದ್ವಾಪರ ಯುಗ, ತ್ರೇತಾ ಯುಗ, ಕಲಿಯುಗ ಟೆಂಪಲ್ಲು ಒಳಗಡೆ 2 ದೇವಸ್ಥಾನ ಇದೆ. ಇದು 3ನೇ ದೇವಸ್ಥಾನ ಅಂತ ಹೇಳ್ತಾರೆ ನಮ್ಮ ಪುರಾತನ ತಾತ ಮುತ್ತಾಜ. ಅವ್ರಿಗೆಲ್ಲರಿಗೂ ಕೇಳಿಸಿದೆ, ಏನು ಇಲ್ಲಿ ಭಜನೆ ಆಗೋದು ಇದೆಲ್ಲ ಇಲ್ಲಿ ಯಾರು ಶ್ರದ್ಧಾ ಭಕ್ತಿಯಿಂದ ಮಲ್ಕೊತಾರೆ ಅವ್ರಿಗೆ ಒಳಗಡೆ ಒಂದು ದೇವಸ್ಥಾನ ಇದೆಯಲ್ಲ ಅದ್ರದ್ದು ಕೇಳ್ತೈತೆ ಭಜನೆ ಆಗೋದು ಎಲ್ಲ. ನಮಗೆ ರೀಸೆಂಟಾಗಿ ಪೊಲೀಸರೊಬ್ಬರಿಗೆ ನೈಟ್ ರೌಂಡ್ ಬಂದಾಗ ಕೇಳಿಸಿದೆ, ನೀವು ಯಾರನ್ನೂ ಒಳಗಡೆ ಬಿಟ್ಬಿಟ್ಟು ಬೀಗ ಹಾಕ್ಕೊಂಡ್ಬಿಟ್ಟಿದ್ದೀರಾ ಅಂತ. ನಮಗೆ ಬಂದು ಎಬ್ಬಿಸಿದಾಗ ನೀನೇ ಪುಣ್ಯವಂತನಪ್ಪ, ಈ ಥರ ಏನಿಲ್ಲ ಅಂಥೇಳಿ ಎಲ್ಲ ಪೂರ್ತಿ ನೀನು ಅದು ದೈವ ನೀನು ಕೇಳಿಸಿರೋದು, ನೀನೇ ಪುಣ್ಯವಂತನು ಅಂತ ಹೇಳಿದಾಗ ಆ ಥರ ಆಗಿ ಸುಮ್ಮನೆ ಬಿಟ್ಟಿದೆ. ಅದೇ ಥರ ಸುಮಾರು 1000 ಜನಕ್ಕೆ ಕೇಳಿಸಿದೆ ನೋಡಿ. ಈಗಲೂ ಇದೆಲ್ಲ ಸೌಂಡು ಸದ್ದು ನೋಡಿ, ಸೌಂಡು
ಕೆಳಗಡೆ ದೇವಸ್ಥಾನ ಇರೋ ಥರನೇ ಸೌಂಡ್ ಇದು. ಆ ಥರ ಇಲ್ಲಿ ಅಭಿಷೇಕ ಮಾಡಿದ್ರೆ ಅವಾಗೇ ಮಾಡಿರೋದು, ಇದು ಪುರಾತನ ಕಾಲದಲ್ಲೇ ದೇವಸ್ಥಾನದಲ್ಲಿ ಮಾಡಿರೋದು. ಅಭಿಷೇಕ ಮಾಡಿದ್ರೆ 100 ಮೀಟ್ರ್ ಆಚೆ ಹೋಗುತ್ತೆ ತೀರ್ಥ ನೀರು, ಇಲ್ಲಿ ಬೀಳ್ತಕ್ಕಂಥ ನೀರೆಲ್ಲ 100 ಮೀಟ್ರ್ ಆಚೆ ಹೋಗುತ್ತೆ. ಹಾಗೇ ಮಾಡಿರೋದು, ನಾವೆಲ್ಲ ಮಾಡಿರೋದಲ್ಲ. ಇದು ಎಂಟ್ರೆನ್ಸು. ನಾನು ಹೇಳಿದ್ನಲ್ಲ, ದ್ವಾಪರ ಯುಗ, ಕಲಿಯುಗ, ತೇತ್ರಯುಗ ಟೆಂಪಲ್ ಅಂತೇಳಿ. ಇಲ್ಲಿ ಕೆಳಗಡೆ 2 ದೇವಸ್ಥಾನ ಇದೆಯಂತೆ. ಅದಕ್ಕೆ ಭೂಮಿ ರಸಮಟ್ಟಕ್ಕೆ ಅಲ್ಲಿಂದ ಇದು ಹೈಟ್ ನೋಡಿ ಎಷ್ಟು ಹೈಟ್ ಇದೆ ಅಂತ. ಒಳಗಡೆ 2 ದೇವಸ್ಥಾನ ಇದೆ ಅಂತೇಳಿ ಈ ದೇವಾಲಯ ಈಗ ನಿರ್ಮಿಸಿದೆ ಅನ್ನೋದು. ಅದಕ್ಕೆ ಇಲ್ಲಿ ಎಂಟ್ರೆನ್ಸ್ ಇದು, ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಇದು ಎಂಟ್ರೆನ್ಸು. ಈ ಎಂಟ್ರೆನ್ಸಿಂದನೇ ಹೋಗ್ತಾ ಇದ್ದಿದ್ದು ಅಂಥೇಳಿ. ಮತ್ತು ಇಲ್ಲಿರ್ತಕ್ಕಂಥ ದೇವ್ರ ಉತ್ಸವ ಮೂರ್ತಿ ಇದೆಯಲ್ಲ, ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿ ಎಲ್ಲ ದೇವಸ್ಥಾನಗಳಲ್ಲೂ ಜನಗಳು ನರಮಾನವರು ಮಾಡಿರೋದು. ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿ ದೈವಮಾನವರು ಮಾಡಿರೋದು. ನಮ್ಮ ಯುಗ ಮುಗೀತು, ನೀವು ಇಟ್ಕೊಂಡು ಪೂಜೆ ಮಾಡಿ ಅಂಥೇಳಿ ಆ ಉತ್ಸವ ಮೂರ್ತಿನ ಕೊಟ್ಟಿದ್ದಾರೆ. ಅವರೇ ಕೊಟ್ಟು ಹೋಗಿರೋದು. ಅವರೇ ಯಾವಾಗ ವರ್ಷಕ್ಕೊಂದ್ಕಿಂತ ಬಂದು ಈ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಇದು ಎಂಟ್ರೆನ್ಸ್ ದ್ವಾರ, ಇದು ಅದಕ್ಕೆ ನೋಡಿ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಆದಮೇಲೆ ಇಷ್ಟು ಜಾಗನೂ ಪೂರ್ತಿ ಎಲ್ಲ ರಿವೇಷನ್ ಮಾಡಿದೆ. ನೋಡ್ಕೊಂಬನ್ನಿ ಎಲ್ಲ. ಇದು ಮಾತ್ರ ಮಾಡೋಕ್ಕಾಗಿಲ್ಲ. ಇಲ್ಲಿ ಮಾಡೋಕ್ಕೆ ಹೋದರೆ ಅವರು ಬ್ಲಡ್ ವಾಮಿಟ್ ಮಾಡೋದು, ಸರ್ಪ ಬರೋದು, ಇದೆಲ್ಲ ಆಗಿ ಅಷ್ಟಕ್ಕೆ ನಿಂತಿತ್ತು. ಒಂದು ಮುಸ್ಲಿಮ್ಸ್ ಮುಕ್ಕಿನ ಸತ್ತೋಯ್ತು ಅಂತೇಳಿ ಊರ ಬಾಕ್ಲಲ್ಲಿ ಇರ್ತಕ್ಕಂಥ ಗರುಡಗಂಬ ಮಾರಮ್ಮನ ದೇವಸ್ಥಾನ ಇದ್ದಿಲ್ಲ, ಅಲ್ಲಿ ರಾತ್ರಿ ಅರ್ಧ ರಾತ್ರಿ ತಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದು ಟೈಮಲ್ಲಿ ನಡೆಯೋಕ್ಕಾಗಲ್ಲ ಆ ಅಮ್ಮನಿಗೆ, ಮುಸ್ಲಿಮ್ಸ್ ಆ ಅಮ್ಮನ ತಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರೂ ಇಲ್ಲ. ಅಲ್ಲೇ ಎದುರುಗಡೆ ಮನೆಯವರೊಬ್ಬರು ಅವ್ರಿಗೆ ಊಟ ನೀರೆಲ್ಲ ಕೊಟ್ಕೊಂಡಿದ್ದು. ಅದಾದ ನಂತರ 1-2 ತಿಂಗಳ ನಂತರ ಚೇತರಿಸ್ಕೊಂಡ ಅಮ್ಮ. ಹಂಗೆ ದೇಕ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಮೆಟ್ಲಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು, ನೀರು ಹಾಕ್ಕೊಂಡು, ರಂಗೋಲಿ ಗುಡಿಸೋದು, ಇದು ಮಾಡ್ಕೊಂಡು ಕ್ಲೀನಾಗಿ 1 ವರ್ಷಕ್ಕೆ ಕರೆಕ್ಟಾಗಿ ಚೆನ್ನಾಗಿ ಹೋದ್ಲ ಅಮ್ಮ. ಇಲ್ಲಿ ಲಿಪಿ ಕೆತ್ತನೆಯ ಕಲ್ಲಿದೆ ಒಂದು, ಇದಕ್ಕೆ ಪಾಪನಾಶನ ಕಲ್ಲು ಅಂತ ಹೇಳ್ತಾರೆ. ಇದ್ರ ಸುತ್ತ 3 ಸುತ್ತು ಸುತ್ತಿದ್ರೆ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಚಂಪಕಸ್ವಾಮಿ ದೇವಸ್ಥಾನಕ್ಕೆ ಇಷ್ಟೊತ್ತವರೆಗೂ ದರ್ಶನ ಮಾಡಿದ್ವಿ. ಈಗ ಅದೇ ಬಲಭಾಗಕ್ಕೆ, ದೇವಸ್ಥಾನದ ಬಲಭಾಗಕ್ಕೆ ನಮಗೆ ಒಂದು ದಾರಿ ಇದೆ. ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ. ಅಲ್ಲಿಗೆ ಹೋಗೋಣ. ಅದ್ರ ಜೊತೆಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ 2 ಕಿಲೋಮೀಟರ್ ನಡೆದ್ರೆ ಸುವರ್ಣಮುಖಿ ಕಲ್ಯಾಣಿಗೆ ಹೋಗ್ಬೋದು. ಬನ್ನಿ. ಓಕೆ ವೀಕ್ಷಕರೇ, ಇಷ್ಟೊತ್ತವರೆಗೂ ನೋಡಿದ್ವಿ. 1 ಕಿಲೋಮೀಟರ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು ಕಿಲೋಮೀಟರ್ ಅಷ್ಟೇ ಸುವರ್ಣಮುಖಿ ಕಲ್ಯಾಣಿಗೆ. ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಕಾಡು ಥರ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲಿ ಆನೆಗಳೆಲ್ಲ ಓಡಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಅನೇಕ ಕಾಡು ಪ್ರಾಣಿಗಳು ಓಡಾಡುತ್ತೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ, ಆದರೆ ಸಿಕ್ಕಿದ್ರೆ ಅದು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಇನ್ನೇನು ಸುವರ್ಣಮುಖಿ ಕಲ್ಯಾಣಿಗೆ 1 ಕಿಲೋಮೀಟರ್ ಅಷ್ಟೇ. ಬನ್ನಿ ಹೋಗೋಣ. ವೀಕ್ಷಕರೇ, ಇಲ್ಲಿ ಸುತ್ತಮುತ್ತ ನೋಡ್ತಿದ್ದೀರಲ್ಲ, ಕಲ್ಲ ಮೇಲೆ ಕಲ್ಲಿಟ್ಟು ಮನೆ ಥರ ಕಟ್ಟಿದ್ದಾರೆ. ಇದೇನಕ್ಕೆ ಅಂದರೆ, ನೀವೇನಾದರೂ ಸ್ವಂತ ಮನೆ ಕಟ್ಟಬೇಕಾದಲ್ಲಿ ಈ ಥರ ಕಲ್ಲ ಮೇಲೆ ಕಲ್ಲು ಇಟ್ಟು ಮನೆ ಥರ ಕಟ್ಟಿ, ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ ಕಲ್ಲಿನ ಗುಡ್ಡೆ, ಈ ಗುಡ್ಡದ ಸುತ್ತಿ ನೀವೇನಾದರೂ ಮನೇನ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ 7 ಸುತ್ತು ಸುತ್ತಿದ್ರೆ ನೀವು ಅಂದ್ಕೊಂಡಿರೋದು ನೆರವೇರುತ್ತೆ. ಅಂದರೆ ಸ್ವಂತ ಮನೆನ 1 ವರ್ಷದಲ್ಲಿ ನೀವು ಕಟ್ಬೋದು. ನಿಮಗೇನಾದರೂ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಬಂದು ಈ ಕೆಲಸನ ಮಾಡಿ. ಆ ಕಲ್ಲು ಒಂದು ಪ್ರತೀತಿ ಇದೆ ಆ ಕಲ್ಲು ಕಟ್ಟೋದಕ್ಕೆ. ಏನಂದರೆ ಅಲ್ಲಿ ಏನಾದರೂ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರೆ, ನಮ್ಮದೇನೋ ಕೆಲಸ ಕಾರ್ಯ ಆಗಬೇಕು ಅಂದರೆ, ವ್ಯವಹಾರ ಆಗಲಿ, ಒಂದು ಮಕ್ಕಳು ಆಗಲಿ, ಮಗು ಆಗೋದಾಗಲಿ, ಮನೆ ಕಟ್ಟೋದಾಗಲಿ, ಒಂದು ವ್ಯವಹಾರ ಮಾಡೋದಾಗಲಿ, ಮತ್ತೊಂದು ಬೇರೆ ಏನಾದರೂ ಅಂದ್ಕೊಂಡ್ರೆ ಮನಸ್ಸಲ್ಲಿ,
ಅದು ಆಗಬೇಕು ಅಂದರೆ ಅಲ್ಲಿ ಹೋಗ್ಬಿಟ್ಟು ನಾವು ಕಲ್ಲು ಕಟ್ಟಿಬಿಟ್ಟು ಅದನ್ನು ಮನಸ್ಸಲ್ಲಿ ಅಂದ್ಕೊಂಬಂದರೆ 1 ಇಯರಲ್ಲಿ 1.5 ಇಯರಲ್ಲಿ ಅದು ಸಕ್ಸಸ್ ಆಗುತ್ತೆ. ಅದಕ್ಕೋಸ್ಕರ ಹಿಂದಿನಿಂದಲೂ ಜನಗಳು ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಕಲ್ಲು ಕಟ್ಟಿ ಬಂದು ತನ್ನ ಹರಕೆಯನ್ನು ಸುಗಮಗೊಂಡ ನಂತರ ಅಲ್ಲಿ ಹೋಗಿ ಆ ಕಲ್ಲನ್ನು ಕಿತ್ತಾಕಿ ಮತ್ತೆ ಬರ್ತಾರೆ. ಅವ್ರ ಕೆಲಸ ಸಕ್ಸಸ್ ಆದ ನಂತರ ಅದರಲ್ಲಿ ಮತ್ತೆ ಮಕ್ಕಳೆಲ್ಲ ಆಗಲಿಲ್ಲ ಅನ್ನೋದಕ್ಕೆ ಒಂದು ತೊಟ್ಲು ಕಟ್ತಾರೆ, ಕಲ್ಲಿನ ರೂಪದಲ್ಲಿ ತೊಟ್ಲು ಕಟ್ತಾರೆ. ಅವರಿಗೆ 99% ಇಲ್ಲಿ 100% ಸಕ್ಸಸ್ ಆಗಿದೆ. ಮಕ್ಕಳಿಲ್ದವ್ರಿಗೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳು ಅವ್ರಿಗೆಲ್ಲ I got nightmares in my head, I fear that the thoughts build up until I can't hear, that my mind fills up into a creature, and it haunts me somewhere much deeper. Anxiety, filling up every space, no privacy, and silently, it can build and build until you finally see, whoa, it's taking over, damn no closure, moving closer. No exposure, I just wanna be a loner. Some can't stay sober, looking over all their shoulders, like moving boulders just to get out of the home. It sucks, I've had enough, I don't wanna feel the stuck under the rug, all my problems that I shove. I got nightmares in my head, I fear that the thoughts build up until I can't hear, that my mind fills up into a creature, and it haunts me somewhere much deeper. I got nightmares in my head, I fear that the thoughts build up until I can't hear, that my mind fills up into a creature, and it haunts me somewhere much deeper. I've been feeling weird, I can't seem to focus good enough, nothing's really clear, sometimes it could be a little tough, I just need to feel like the end's in sight for me, but let's be really real, anxiety can foggy all this stuff. I've been feeling weird, I can't seem to focus good enough, nothing's really clear, sometimes it could be a little tough, I just need to feel like the end's in sight for me, but let's be really real, anxiety can foggy all this stuff. It sucks when you finally feel like giving up. Oh God, no luck. Everything feels like you're sticky stuck. I'm lost, handcuffed to the bed where I sleep. Don't give a fuck, can't stop. Unplug, feeling overwhelmed. I think I've had enough. Gotta find a way to get some energy. Gotta find someone who's a good friend of me. I need purpose to make it all worth it. I'm still searching and I'm still learning. I want a life that's filled with memories, not a life with regret and frenemies. I need focus to keep me from hopeless psychosis if I keep moping. I got nightmares in my head, I fear that the thoughts build up